ಹುಬ್ಬಳ್ಳಿಯಲ್ಲಿ ಲವ್ ಜಿಹಾದ್ ಆರೋಪ ಕೇಳಿಬಂದಿದ್ದು ಹೈ ಡ್ರಾಮಾ ನಡೆದು ಹೋಗಿದೆ. ಯುವಕನನ್ನ ಪೊಲೀಸರಿಗೆ ಒಪ್ಪಿಸುವಂತಹ ಕೆಲಸವನ್ನ ಹಿಂದೂ ಪರ ಸಂಘಟನೆಗಳು ಮಾಡಿದ್ದಾವೆ. ಹುಬ್ಬಳ್ಳಿಯ ವಿಜಯನಗರದ ಸಮೀರ್ ಆತನನ್ನ ಪೊಲೀಸರ ವಶಕ್ಕೆ ಒಪ್ಪಿಸಲಾಗಿದೆ. ಯುವತಿಗೆ ಜಿಮ್ ಒಂದರಲ್ಲಿ ಸಮೀರ್ ಪರಿಚಯವಾಗಿದ್ದಂತೆ. ಆದ್ರೆ ಸಮೀರ್ ಸಹೋದರಿ ಈ ಲವ್ ಜಿಹಾದ್ ಆರೋಪವನ್ನ ಅಲ್ಲಗಳೆದಿದ್ದಾರೆ. 3 ವರ್ಷಗಳಿಂದ ಆ ಯುವತಿ ಹಾಗೆ ಸಮೀರ್ಗೆ ಸಂಬಂಧ ಇತ್ತು, ರಿಲೇಶನ್ಶಿಪ್ ನಲ್ಲಿದ್ರು. ಆಕೆಯ ಮನೆಯವರು ನಮ್ಮ ಮನೆಗೆ ಬರ್ತಾ ಇದ್ರು, ಪಾರ್ಟಿಗಳಲ್ಲಿ ಭಾಗಿಯಾಗ್ತಾ ಇದ್ರು. ನಮ್ಮ ಜೊತೆ ಆಕೆಯ ಕುಟುಂಬದ ಸಂಬಂಧವೂ ಚೆನ್ನಾಗಿತ್ತು. ನಾವು ಎಲ್ಲ ಹಬ್ಬಗಳನ್ನ ಮನೆಯಲ್ಲಿ ಆಚರಣೆ ಮಾಡ್ತೀವಿ, ಹಿಂದೂ ಹಬ್ಬ ಸೇರಿದಂತೆ. ಈಗ ಹೆಣ್ಣು ಅನ್ನುವಂತಹ ಕಾರಣಕ್ಕಾಗಿ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡೋದು ಸರಿಯಲ್ಲ ಅಂತ ಹೇಳಿ ಆರೋಪಿ ಸಮೀರ್ ಸಹೋದರಿ ತೈಜೀಮ್ ಮುಲ್ಲಾ ಸ್ಪಷ್ಟನೆಯನ್ನ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಆರೋಪ ಪ್ರತ್ಯಾರೋಪ ಕೇಳಿ ಬರ್ತಾ ಇದೆ. ಪ್ರಕರಣ ಪೊಲೀಸ್ ಸ್ಟೇಷನ್ ಮೆಟ್ಟಿಲವರೆಗೂ ಏರಿದೆ. ಎಲ್ಲಾರು ಮಕ್ಕೊಂಡಾಗ ಇವ್ರು ಏನ್ ಮಾಡ್ಯಾರ್ರಿ, ಒಂದ್ 8-10 ಮಂದಿ ಬಂದಾರ್ರಿ. ಅದ್ರೊಳಗ ಮಹಿಳೆಯರಿಗೂ ಸೇಫ್ಟಿ ಸಂಬಂಧ ಕರ್ಕೊಂಡ್ ಬಂದ್ರಿ. ಇಲ್ಲ ಮನಿ ಒಳಗ ಬಾಗ್ಲ ಬಡಕ್ ಕುಂತಾರ. ಆಮೇಲೆ ಇಡೀ ಹಿಂದೂ ಧರ್ಮಕ್ಕ ಅವಾಚ್ಯವಾಗಿ ನಿಂದಿಸಲಾರ್ದಂತದ್ ಒಂದು ಅಷ್ಟು ಕಟುವಾಗಿ ಬೈದಾರ್ರಿ. ಅವ್ರು ಬೈದ್ ಕೂಡ ಮನ್ಯಾಗಿನ ಬಂದ್ ಎಲ್ಲಾ ಹೆದರ್ ಬಿಟ್ಟಾರ್ರಿ. ತಮ್ಗೆ ಯಾರ ಪರಿಚಯ ಇದ್ದಾರ ಒಬ್ರಿಗೆ ಫೋನ್ ಮಾಡ್ಯಾರ. ಅವ್ರು ಬಂದಾರ್ರಿ. ಅವ್ರು ಬಂದ ಇಲ್ಲೇ ಒಂದ್ ಸ್ವಲ್ಪ ಏನಾಗೈತಿ ನೋಡು ತನಕ ಅಂದ್ರ ಅವಂಗ ಕೈಗ ಕಾಲ್ಗ ಹೊಡೆದ್ ಬಿಟ್ಟಾರ, ಒಬ್ಬಂಗ ಮೂಗಿಗ್ ಹೊಡೆದ್ ಬಿಟ್ಟಾರ. ಆಮೇಲೆ ಎಲ್ಲಾ ಮಂದಿ ಏನಾಗೈತಿ ಹೊರಗೆ ಬಂದ ದುಪ್ಸಾಟ ಮಾಡೋ ಮುಂದೆ ಹೆಣ್ಮಕ್ಳಿಗೆ ಮುಂದಿಟ್ಟು ಅವ್ರು ಏನ್ ಮಾಡ್ಯಾರ, ಇಲ್ಲ ಇದು ನಾವು ಲವ್ ಮಾಡ್ತೀವಿ ಹಂಗಿಂಗ್ ಅಂತೇಳಿ. ಆಮೇಲೆ ಅವು ನಮಗ್ ಹೇಳಕ್ನು ಅಸಹ್ಯ ಅನ್ನಿಸ್ತೈತ್ರಿ. ಆ ಪರಿ ಅವ್ರು ಏನೈತಲ್ಲ ಆ ಪರಿ ಬೈದಾರ್ರಿ. ಅವೆಲ್ಲ ಓಪನ್ ಆಗಿ ಹೇಳುವಂತದ್ದಿಲ್ಲ. ಆ ಪರಿ ಬೈದಾರ್ರಿ. ಇಡೀ ಹಿಂದೂ ಮಂದಿಗೆ ಬೈದ್ ಬಿಟ್ಟಾರ್ರಿ ಅವ್ರು. ಇದು ಇವತ್ತು ಬೆಳಗ್ಗೆ 8:30 ಏನೋ ನಡೆದೈತ್ರಿ. ಅವ್ರು ಒಂದ್ 8-10 ಜನ ಇದ್ದಾರ್ರಿ. ಇಲ್ಲ ನಮಗ ಅಷ್ಟು ಗೊತ್ತಿಲ್ಲ, ಬಟ್ ಮುಸ್ಲಿಂ ಅನ್ನೋದು ಅಷ್ಟ ಗೊತ್ತ್ರಿ. ಅವ್ರು ಹೌದ್ರಿ, ಜಗಳ ಅದ್ರಿ. ಇಲ್ಲ ಅವ್ರು ಹೊಡೆಯೋದು ಬಾಳ್ ಮಾಡಿದಾರ್ರಿ, ಬಾಳ ಹೊಡೆದಾರ್ರಿ. ಅವ್ರು ಅಂದ್ರೆ ಬೆಳಗ್ಗೆ ಯಾರು ಎದ್ದಿರಂಗಿಲ್ಲ. ಅವ್ರು ಹೊಡಿಲಿಕ್ಕೆ ಮತ್ ಬೈದಾಡಕ್ಲಿಕ್ಕೇನಂತೇಳಿ ತಯಾರಾಗಿನ ಬಂದಾರ್ರಿ. ಇವ್ರು ಹೆದರ್ ಬಿಟ್ಟಾರ. ಅಂತದ್ರೊಳಗ 1-2 ಜನ ಅದಾರ. ಅವ್ರು ನೋಡಿದ್ರಿ 8-10 ಮಂದಿ ಕರ್ಕೊಂಡ್ಬಂದ ಇಲ್ಲಿ ಮಾತಾಡಿ ಇನ್ನೂ ಮಾತಾಡಕ್ ಕುಂತಾರ್ರಿ. ಮಾತ್ನು ಮುಗ್ದಿಲ್ಲ, ಅವಾಗ ಹೊಡೆದಾಟ ಚಾಲು ಮಾಡ್ಬಿಟ್ಟಾರ್ರಿ. ಅವ್ರು ಅದನ್ನ ಮುಂದೀಗ ಪೊಲೀಸರು ಬಂದ ಕರ್ಕೊಂಡ್ ಹೋಗ್ಯಾರ್ರಿ. ಅವ್ರಿಗೂ ಮತ್ ಅವ್ರ ಹುಡುಗರ್ಗೂ ಯಾರ್ಯಾರು ಬಂದಿದ್ರಿ ಕ್ಯಾಯ್ ಅಂತೇಳಿ ಬಂದಿದ್ರ, ಅವ್ರಿಗೂ ಎಲ್ಲಾರ್ಗೂ ಕರ್ಕೊಂಡ್ ಹೋಗ್ಯಾರ. ಈಗ ಸ್ಟೇಷನ್ಗೆ ರೀ, ಇಂಡಿಪಂ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ಯಾರ. ಸೊ ಖುಷಿ ಕಲಬುರ್ಗಿ ಅಂತ ಹುಡುಗಿದಾಡ್ರಿ. ಆಮೇಲೆ ಸಮೀರ್ ಅಂತ ನಮ್ಮ ತಮ್ಮ, ಸಮೀರ್ ಮೂಲ ನಮ್ಮ ತಮ್ಮ ರೀ. ಸೊ ಸಮೀರ್ ಮತ್ತು ಖುಷಿ ಒಂದು ಐ ಥಿಂಕ್ 3 years ಆಯ್ತು ರೀ ಇವಾಗ ರಿಲೇಷನ್ಶಿಪ್ನಲ್ಲಿ ಇದ್ರು ಅವರು. ಸೊ ಇವಾಗ ಸದ್ಯ ರೀ ಇಷ್ಟು ವರ್ಷ ಕೂಡನೇ ಇದ್ರು ಅವರು. ಇವ್ರದ್ದೇನು ಸಮಾಜ ಇದೆಯಲ್ಲ, SSK ಗ್ರೂಪ್ ಇವ್ರದ್ದು ಸೌಜಿ ಸಮಾಜ, ಅವ್ರು ಏನು ಮಾಡ್ಯಾರ್ರಿ ಇವತ್ತು ಬೆಳಗ್ಗೆ ಐ ಥಿಂಕ್ ಅರೌಂಡ್ 100 people, 100 ಜನ ಇದ್ರಿ ಅವರು. 150 ಜನ ಇದ್ರಿ ಅವರು. ನಮ್ಮ ಮನೆಗೆ ಬಂದಾರ್ರಿ. ನಮ್ಮ ಮನೇಲಿಂದ್ರೆ ನಮ್ಮ ತಮ್ಮ ಕರ್ದಾರಿ ಕೆಳಗಡೆ. ಅವರು ನಮ್ಮ ತಮ್ಮ ಕೆಳಗಡೆ ಹೋದ್ಮೇಲೆ ಅವ್ರು ಹಿಂಗೆ ಹೊಡ್ಕೊಂಡು ಕರ್ಕೊಂಡು ಹೋಗಿದ್ದಾರೆ ಅವ್ರು ಆಟೋದಲ್ಲಿ ಹಾಕಿ. ಓಕೆ, ಸೊ ಇವ್ರ ಸಮಾಜದವ್ರೀಗ ಅವ್ರು ನಮ್ಮ ಜೊತೆ ಹಂಗಿದ್ರೆ ಅಂತ ಏನೂ ಗೊತ್ತಿಲ್ಲ. ಸೊ ಇದು ನೋಡ್ರಿ, ಇದು ಝೂಮಾಗಿ ಚೆಕ್ ಮಾಡ್ಕೋರಿ. ಇದು ಅವ್ರ ಮಮ್ಮಿ ಪಾಪ, ಹುಡುಗಿ ಮಮ್ಮಿ ಪಾಪ, ಅವ್ರ ಪಪ್ಪ ಮತ್ತು ಆ ಹುಡುಗಿ. ಸೊ ಇದು ನಮ್ಮ ಜೊತೆ ಎಲ್ಲ ಫಂಕ್ಷನಿಗೆ ಬಂದಿದ್ದು, ನಮ್ಮ ಬರ್ಡೇ ಪಾರ್ಟೀಸಿಗೆ ಬಂದಿದ್ದು ಎಲ್ಲ ಇದು ನಮ್ಮ ಕಡೆ. ಆಮೇಲೆ ರೀಸೆಂಟ್ಲಿ ಖುಷಿ, ನಾನು, ನಮ್ಮ ತಮ್ಮ, ಓಕೆ, ನಮ್ಮ ಹಸ್ಬೆಂಡ್, ನಾವು ಹೊರಗಡೆ ಹೋಗಿದ್ದಿದ್ದು. ಓಕೆ, ಇದು ನಾವು ಶಾಪಿಂಗ್ ಹೋಗಿದ್ದು. ಇಲ್ಲೇ ಅದಾಳ ನೋಡ್ರಿ ಖುಷಿ. ಸೊ ಇದು ರೀಸೆಂಟ್ಲಿ ನಾವು ಶಾಪಿಂಗಿಗೆ ಹೋಗಿದ್ದು. ಅವ್ರ ಪಪ್ಪ ರೀಸೆಂಟ್ಲಿ ಗೋವಾಗೆ ಹೋಗಿದ್ರಿ ಇವರು, ನಮ್ಮ ತಮ್ಮ ಮತ್ತು ಖುಷಿ. ಅವ್ರ ಪಪ್ಪ ಬಂದು ಡ್ರಾಪ್ ಮಾಡಿ ಹೋಗ್ಯಾರ್ರಿ ಅವ್ರಿಗೆ. ಸೊ ಇಷ್ಟೆಲ್ಲ ರಿಲೇಷನ್ಶಿಪ್ನಾಗ ಇದ್ರೂ ಇವ್ರ ಸಮಾಜದವ್ರಿಗೆ ಏನು ಗೊತ್ತಿಲ್ಲ ಫೋಟೋಸ್ ಎಲ್ಲ ಬಗ್ಗೆ. ಇದಷ್ಟೇ ಇಲ್ಲ, ನಮ್ಮ ತಮ್ಮನ ಫೋನ್ ತೊಗೊಂಡಿದ್ದಾರೆ ಅವ್ರು. ಅದು ಫೋನ್ ಓಪನ್ ಮಾಡಿರಿ, ಅದರಲ್ಲಿ ಚೆಕ್ ಮಾಡಿರಿ. ಇವ್ರದ್ದೆಲ್ಲ ಫೋಟೋಸ್ ಪಿಕ್ಚರ್ಸ್ ಎಲ್ಲೆಲ್ಲಿ ಹೋಗಿದ್ದಾರೆ ಇವ್ರು ಎಲ್ಲ ಐತ್ರಿ ಅವ್ರದ್ದು. ಆ ಹುಡುಗಿನ ಮನೆ ಬೆಳಗ್ಗೆ ಹೋಗಿದ್ವಿ ನಾವು. ಸೊ ಬೆಳಗ್ಗೆ ಐ ಥಿಂಕ್ ಅರೌಂಡ್ 7 o'clock, ಈಗ 7 ಗಂಟೆಗೆ ಕಿಡ್ನಾಪ್ ಮಾಡಾರಿ ನಮ್ಮ ತಮ್ಮಾಗ. ಓಕೆ, ಎಷ್ಟು ಜನ ರೀ, ಅವ್ನು 24 years old. ಇವ್ರ 100 ಜನ ಬಂದು ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾರೆ. ಓಕೆ, ಹ್ಯಾಟ್ಸ್ ಆಫ್ ಟು ಯು. ಓಕೆ, ನೀವೆಲ್ಲರೂ ಭಾಳ ಸ್ಟ್ರಾಂಗ್ ಇದೀರಿ ನೀವು. ಓಕೆ, ಒಂದು 23 ಹುಡುಗನಿಗೆ 100 ಜನ ಬಂದು ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾರೆ. ಅದಾದ್ಮೇಲೆ ಹೊಡೆದಾರ್ರಿ ಅವನಿಗೆ. ಅವ್ನ ಫೋಟೋನು ತೋರಿಸ್ತೀನಿ ನಾನು, ಗಿಮಿದ ಫೋನ್. ಅದರಲ್ಲಿ ನೋಡ್ರಿ ಫುಲ್ ಅವ್ನ ಫೇಸ್ ಎಲ್ಲ, ಬ್ಯಾಕ್ ಎಲ್ಲ ಕಡೆ ಹೊಡೆದಿದ್ದಾರೆ ಅವನಿಗೆ. ಆದಿಲ್ಲ, ಅವ್ರ ಮನೆಗೆ ಹೋಗಿದ್ದೀರಿ ಅವ್ನು. ಯಾಕಂದ್ರೆ 1-2 ತಾಸು ನಾವು ತಿರುಗಾಡಿವ್ರಿ, ಎಲ್ಲೂ ಇರಲಿಲ್ಲ ಅವ್ರು, ಎಲ್ಲೂ ಕೇಸು ಆಗಿದ್ದಿಲ್ಲ. ನಾವು ಕಂಪ್ಲೇಂಟ್ ಆದಮೇಲೆ ಅವನಿಗೆ ಕೌಶ್ ಶೆಡ್, ಸಿದ್ದಾರೂಢ ಮಟ್ಟ ಕೌಶ್ ಶೆಡ್ ಇದೆಯಲ್ಲ, ಅಲ್ಲಿ ತೊಗೊಂಡು ಹೋಗಿ ಹೊಡೆದಾರ್ರಿ. 100 ಜನ. ಓಕೆ, ಬರೀ ಒಂದು ಸಣ್ಣ ಹುಡುಗನಿಗೆ ಹೊಡೆದಾರ್ರಿ.
ಅಲ್ಲ ಯಾಕೆ ಕರ್ಕೊಂಡು ಮನೆಗೆ ಯಾಕೆ ಬಂದ್ರು ಏನಂತ ಹೇಳಿದ್ರು? ಅಲ್ಲ ಈಗ ಕರ್ಕೊಂಡು ಹೋದ್ರು ಹೊಡೆದ್ರು, ಅದಾದ್ಮೇಲೆ ನೀವು ಹುಡುಕಿದ್ರಿ? ಅದಾದ್ಮೇಲೆ ನಾವು ಹುಡುಕಿದ್ವಿ, ಅವನೀಗ ಇರ್ಲಿಲ್ಲ. ಆಕಿ ಮನೆಗೆ ಹೋಗಿದ್ವಿ ನಾವು. ಅಲ್ಲಿ ಕಿನ್ ಮನೆಗೆ ಹೋಗಿದ್ಮೇಲೆ ಅವ್ರ ಅಪ್ಪ ಅಮ್ಮ ಏನ್ ಮಾಡ್ಯಾರ್ರಿ, ಸಮಾಜದವ್ರಿಗೆ ಕಾಲ್ ಮಾಡ್ಯಾರ್ರಿ ಅಲ್ಲಿ. ಓಕೆ, ನಮ್ಮ ಹಸ್ಬೆಂಡ್ ಏನದಾರಲ್ಲ, ನಮ್ಮ ಹಸ್ಬೆಂಡ್ ಅವ್ರಿಗೆ ಹೊಡಕ್ ಹೋಗ್ಯಾರಿ, ಯಾಕಂದ್ರೆ ಅವ್ರು ತಪ್ಪು ಮಾತಾಡ್ರಂತ. ನಮ್ಮ ತಮ್ಮನ ಬಗ್ಗೆ ತಪ್ಪು ಮಾತಾಡ್ಮೇಲೆ ಇವ್ರೇನ್ ಹೇಳಿದ್ರು, ನೀವು ಏನು ಹೇಳತ್ತಿರಲ್ಲ, ನಿಮ್ಮ ಹುಡುಗಿನೂ ಅಷ್ಟ ಹಿಂದೆ ಇರ್ತಿದ್ಲ ನಮ್ಮ ಹುಡುಗನ ಹಿಂದೆ, ಯಾಕಂದ್ರೆ ಆಕಿ ಭಾಳ ಪಾಸಿಟಿವ್ ಇದ್ಲ ರೀ ಆಕಿ. ನಾವು ಎಲ್ಲಿ ಹೋಗ್ತಿದ್ವಲ್ಲ, ನಮ್ಮ ತಮ್ಮಗೆ ಕಾಲ್ ಮಾಡಿದ್ರೆ ಹಗ್ಲೆ ಮುಗ್ಲೆ ಎಲ್ಲದಿ ಏನು ಮಾಡತ್ತಿ ಅಂತ 10 ಸತಿ ಕಾಲ್ ಮಾಡಕ್ಕಿ ಆಕಿ. ಸೊ ಇದು ಹೇಳಿದ್ಮೇಲೆ ಇವ್ರು ಸಮಾಜದವ್ರು ಮತ್ತೆ ಗ್ರೂಪ್ನಲ್ಲಿ ಹಾಕಿದ್ದಾರೆ ಇವ್ರು ಹಿಂಗೆ ಮಾತಾಡೋದಂತ. ಸೊ ಹುಡುಗಿಯರು ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡೋದು ಬಂದ್ ಮಾಡ್ಬೇಕು. ಎಲ್ಲ ಹುಡುಗರಿಗೆ ಬರೀ ನೀವು ಏನು ಟಾರ್ಗೆಟ್ ಮಾಡ್ತಿರಲ್ಲ, ಇದೊಂದು ಕಟ್ ಮಾಡಿರಿ. ಆಮೇಲೆ ಇನ್ನೊಂದು ಮಾತು, ನಾವು ಏನು ಹುಬ್ಳಿದಲ್ಲಿ ಅದೀವಲ್ಲ, ನೀವು ಹಿಂದೂ ಜನನೂ ಅಷ್ಟು ಫೆಸ್ಟಿವಲ್ ಸೆಲೆಬ್ರೇಟ್ ಮಾಡಲ್ಲ, ಅಷ್ಟು ಫೆಸ್ಟಿವಲ್ಸ್ ನಾವು ಮಾಡ್ತೀವಿ. ಆಮೇಲೆ ಎಲ್ಲ ಸಮಾಜಕ್ಕೂ, ಎಲ್ಲ ಕಾಸ್ಟಿಗೂ, ಎಲ್ಲ ರಿಲಿಜನಿಗೂ ನಾವು ಎಲ್ಲರೂ ಭಾಳ ರೆಸ್ಪೆಕ್ಟ್ ಮಾಡ್ತೀವಿ. ನಮ್ಮ ಏರಿಯಾದಲ್ಲಿ ಗಣಪತಿ ಆಗಲಿ, ದಿವಾಲಿ ಆಗಲಿ, ನಿಮ್ಗೆ ಭಾಳ ಚೆನ್ನಾಗಿ ಗೊತ್ತಿರ್ಬೇಕು. ಇಲ್ಲಿ ನಾವೇ ಎಲ್ಲ ಫೆಸ್ಟಿವಲ್ಸ್ ಎಲ್ಲ ಸೆಲೆಬ್ರೇಟ್ ಮಾಡ್ತೀವಿ. ಆದಷ್ಟೇ ಅಲ್ಲ, ಸಣ್ಣ ಮಗುದು ರೇಪು ಆಗಿತ್ತು, ಹುಡುಗಿಂದ ರೇಪ್ ಆಗಿತ್ತಲ್ಲ, ನಾನು ಒಬ್ಬಕ್ಕೆ ನಿಂತ್ಕೊಂಡಿದ್ದೆ, ಆಕಿಗೆ ಜಸ್ಟಿಸ್ ಕೊಡಿಸಿದ್ದೆ ನಾನು. ಸೊ ಎಲ್ರಿಗೂ ಒಂದು ಮಾತು ಕೇಳ್ಕೊತೀನಿ ನಾನು, ವಿಕ್ಟಿಮ್ ಕಾರ್ಡ್ ಆಟಾಡೋದು ಬಂದ್ ಮಾಡ್ರಿ. ನಮ್ಮ ಹುಡುಗರು ಭಾಳ ಸ್ಟ್ರಾಂಗ್ ಅದಾರ. ಇದು ಬೇರೆ ಇದು ಧಾರವಾಡನಾಗ ಆಗಿದ್ದ ಬೇರೆ ಮಾತ್ರ, ಇದು ಬೇರೆನ ಮಾತು. ಓಕೆ, ಇದೇನು ಖುಷಿ ಕಲಬುರ್ಗಿ ಮತ್ತು ಸಮೀರಿಂದ ಐತಲ್ರಿ, ಇದು ನಮ್ಮ ಇಲ್ಲಿಂದ ಇದೇನು ಲವ್ ಜಿಯಾದಿಲ್ಲ ಅಷ್ಟೇ. ಅದು SSK ಸಮಾಜದವ್ರಿಗೆ ಬುದ್ಧಿ ಇಲ್ಲ ಏನು ಮಾತಾಡ್ಬೇಕಂತ. ಏನು ಅವ್ರಿಗೆ ಈಗೆಲ್ಲ ಫೋಟೋಸ್ ವೀಡಿಯೋಸ್ ತೋರಿಸಿದ್ರೆ ನಾನು ಇನ್ನೊಂದು ಫೋಟೋಸ್ ವೀಡಿಯೋಸ್ ಎಲ್ಲ ಹಾಕ್ತೀನಿ ಅಂತ. ನಾನು ನಮ್ಮ ತಮ್ಮನ ಜೊತೆ ಅವ್ರ ಮಮ್ಮಿ ಪಾಪ ನಮ್ಮ ಮನೆಗೆ ಬಂದಿದ್ದು ಎಲ್ಲ ಅವ್ರು ಏನೇನು ಮಾಡಾರಲ್ಲ, ನಾವೆಲ್ಲ ಪಾರ್ಟಿನೂ ಮಾಡಿವ್ರಿ ಕೂಡಿ. ಹುಡುಗಿ ಮನೆಗೆ ಹೋಗಿ ನೀವೇನೋ ದಾಂಗ್ಲೆ ಹಾಕಿದ್ರಂತ. ಹುಡುಗಿ ಮನೆ ಕೇಳ್ರಿ, ಈಗ 100 ಜನ ಸೇರಿ ನಮ್ಮ ತಮ್ಮಗೆ ಕಿಡ್ನಾಪ್ ಮಾಡ್ಯಾರ. ಈಗ ನಿಮ್ಮ ಮನ್ಯಾಗ ನಿಮ್ಮ ಸಣ್ಣ ಮಗು ಯಾರಾದ್ರೂ ನಿಮ್ಮ ತಮ್ಮ ಗಿಮ್ಮ ಇರ್ತಾರಲ್ಲ, ಅವ್ರು ಕಿಡ್ನಾಪ್ ಮಾಡಿದ್ರೆ ಏನು ಮಾಡ್ತಿದ್ರಿ? ನಮ್ಮ ಮಮ್ಮಿ ಇನ್ನೂ ಅಡ್ಮಿಟ್ ಅದಾರ್ರಿ. ಓಕೆ, ಯಾಕಂದ್ರೆ ಇನ್ನೂ ಮಟ ಅವ್ರು ಹಗ್ಲೆ ಮುಗ್ಲಿ ಕಾಲ್ ಮಾಡತ್ತಾರ್ರಿ ನಂಗೆ. ನಮ್ಮ ಮಮ್ಮಿ ಫುಲ್ ಟೆನ್ಷನ್ನಾಗ ಅದಾರ, ನಮ್ಮ ಪಪ್ಪ ಪೂರ ಟೆನ್ಷನ್ನಾಗ ಅದಾರ. ಸೊ ನಾವು ಎಲ್ಲರೂ ಅವ್ರ ಮನೆಗೆ ಹೋಗಿದ್ವಿ ಕೇಳ್ಕೊಂಡು. ಯಾಕಂದ್ರೆ ಅವ್ರಿಗೆ ಗೊತ್ತೈತೆ, ಅವರೇ ಕಂಪ್ಲೇಂಟ್ ಮಾಡ್ರಿ ಅದು ಸಮಾಜಿಗೆ. ಇವ್ರು ಜಸ್ಟ್ ನಮ್ಮ ಫ್ಯಾಮಿಲಿಗೆ ಮಾತಾಡಿದ್ರೆ ಎಲ್ಲ ಕಾಂಪ್ರಮೈಸ್ ಆಗ್ತಿತ್ತು. ಇವ್ರು ಸಮಾಜಿಗೆ ತೊಗೊಂಡು, ಸಮಾಜಿಗೆ ಏನೂ ಗೊತ್ತಿಲ್ಲರಿ ನಾವು ಹೆಂಗೆ ತಿರ್ಗಾಡ್ತೀವಿ, ಏನು ಮಾಡ್ತೀವಿ ಅಂತ. ಈಗ ನೋಡಿದ್ರಲ್ಲ ಫೋಟೋಸ್ ವೀಡಿಯೋಸ್ ನೀವು. ನಾವೆಲ್ಲ ಪಾರ್ಟಿನೂ ಮಾಡಿದ್ದು ಐತಿ, ಹೊರಗೆ ತಿರ್ಗಾಡೋದು ಐತಿ. ಅದು ಕೂಡ ನಮ್ಮ ಮನಿನಾಗೂ ಬಿದ್ದಾರ್ರಿ ಅವ್ರು. ಇದಕ್ಕಿಂತ ಜಾಸ್ತಿ ಏನು ಹೇಳಿದ್ರಿ ನಾನು. ಈ ಕಂಪ್ಲೇಂಟ್ ನೋಡ್ರಿ, ಫಸ್ಟ್ ಕಂಪ್ಲೇಂಟ್ ಇವ್ರು ನಮ್ಮ ತಮ್ಮ ಕಿಡ್ನಾಪ್ ಮಾಡ್ಯಾರ. ಆಮೇಲೆ 80 108 ಜನ ಹೋಗಿ ಅವ್ನಿಗೆ ಕಿಡ್ನಾಪ್ ಮಾಡ್ಯಾರ್ರಿ. ಇಷ್ಟ ಐತ್ರಿ ಅವ್ರದ್ದು ಕಂಪ್ಲೇಂಟ್. ನಾವು ಫಸ್ಟ್ ಕೊಟ್ಟಿದ್ದೀವಿ, ನಾವು ಅಷ್ಟೊಂದು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಇಮಿಡಿಯೇಟ್ಲಿ ಅವ್ರ ಕಿಡ್ನಾಪ್ ಆದ ತಕ್ಷಣ ನಾವು ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಓಕೆ, ನಾವು ಎಲ್ರಿಗೂ ಒಂದು ಹೆಲ್ಪ್ ಕೇಳ್ತೀನಿ, ಪ್ಲೀಸ್ ನಮ್ಮ ತಮಗೆ ಜಸ್ಟಿಸ್ ಕೊಡಿಸ್ರಿ. ಆಮೇಲೆ ಇದು ಲವ್ ಜಿಹಾದ್ ಇಲ್ಲ, ನಾವು ಹಿಂದೂಗೂ ಅಷ್ಟು ರೆಸ್ಪೆಕ್ಟ್ ಕೊಡ್ತೀವಿ, ಎಲ್ಲ ಕಾಸ್ಟಿಗೂ ಭಾಳ ರೆಸ್ಪೆಕ್ಟ್ ಕೊಡ್ತೀವಿ. ಯಾಕಂದ್ರೆ ನಾವು ಮನ್ಯಾಗೂ ಎಲ್ಲ ಫೆಸ್ಟಿವಲ್ ಸೆಲೆಬ್ರೇಟ್ ಮಾಡ್ತೀವಿ. ಪ್ಲೀಸ್ ಅದು ಲವ್ ಜಿಹಾದ್ ಅಂತ ತೆಗೆದ್ಬಿಡ್ರಿ. ಓಕೆ, ನಾನು ಕ್ರಿಶ್ಚಿಯನ್ ಅದೀನಿ, ನಾನು ಮುಸ್ಲಿಮ್ ಅದೀನಿ, ಆದರೆ ಕ್ರಿಶ್ಚಿಯನ್ ಹುಡುಗಿಗೆ ಮದುವೆ ಮಾಡಿದ್ದೀನಿ. ಈ ದಿನ ಬೆಳಗ್ಗೆ ಸುಮಾರು 8 ರಿಂದ 9 ಗಂಟೆ ನಡುವೆ ಸುಮಾರು ಜನ ಒಂದು ಮನೆ ಹತ್ರ ಹೋಗ್ಬಿಟ್ಟು ಒಬ್ಬ ಹುಡುಗನಿಗೆ ನಮ್ಮ ಹುಡುಗಿ ಜೊತೆ ಯಾಕೆ ನೀನು ಹೆಚ್ಚು ವಿಶ್ವಾಸದಿಂದ ಇದೆಯಾ ಅಂತಂದು ಪ್ರಶ್ನೆ ಮಾಡಿ, ಆ ಸಂದರ್ಭದಲ್ಲಿ ಅಲ್ಲಿ ಸಂಘರ್ಷ ಆಗಿದೆ. ಮತ್ತು ಅವನ್ನ ನಂತರದಲ್ಲಿ ಎಳ್ಕೊಂಡು ಹೋಗಿದ್ದಾರೆ. ಆ ನಂತರದಲ್ಲಿ ಅವನ್ನ ಸ್ವಲ್ಪ ದೂರದಲ್ಲಿ ತೊಗೊಂಡೋಗಿ ಬಿಟ್ಟಿರುವಂಥದ್ದು. ಅವನಿಗೆ ಸಣ್ಣ ಪುಟ್ಟ ಗಾಯಗಳಾಗಿರೋದ್ರಿಂದ, ಪೆಟ್ಟು ಗಾಯಗಳಾಗಿರೋದ್ರಿಂದ ಅವನಿಗೆ ಕಿಮ್ಸಲ್ಲಿ ಅಡ್ಮಿಟ್ ಮಾಡಿದ್ದೀವಿ. ಈಸ್ ಕಂಪ್ಲೀಟ್ಲಿ ಔಟ್ ಆಫ್ ಡೇಂಜರ್, ಮಾತಾಡ್ತಾನೆ. ಮತ್ತು ಸ್ವಲ್ಪ ಪೆಟ್ಟುಗಳಾಗಿದೆ ಅಷ್ಟೇ, ಯಾವುದೇ ಮಾರಕಾಸ್ತ್ರಗಳಿಲ್ಲ, ಬಟ್ ಪೆಟ್ಟುಗಳಾಗಿದೆ ಒಂದು. ಎರಡನೇದು, ಅದಾದಮೇಲೆ ನಮ್ಮ ಹುಡುಗನ್ನ ಎಲ್ಲಿ ಕರ್ಕೊಂಡು ಹೋಗಿದ್ದೀರಿ ಅಂತ ಹುಡುಗನ ಕಡೆಯವರು ಒಂದು ಹುಡುಗಿ ಮನೆ ಹತ್ರ ಹೋಗ್ಬಿಟ್ಟು ಅಲ್ಲಿ ಕೂಡ ಅವರು ಸಂಘರ್ಷ ಆಗಿದೆ. ಅಲ್ಲಿ ಕೂಡ ಒಬ್ಬನಿಗೆ ಪೆಟ್ಟಾಗಿದೆ, ಅವನಿಗೂ ಕೂಡ ಹಾಸ್ಪಿಟಲೈಸ್ ಮಾಡಿದ್ದೀವಿ. ಮತ್ತು ಈಗ ಎರಡೂ ಕಡೆಯವರು ಇನ್ನು ಯಾವುದೇ ಕಂಪ್ಲೇಂಟನ್ನು ಕೊಟ್ಟಿಲ್ಲ. ನಾವು ಈಗಾಗಲೇ ಕೆಲವ್ರನ್ನ ವಶಕ್ಕೆ ತೊಗೊಂಡಿದ್ದೀವಿ. ಮತ್ತು ಅವ್ರು ಏನು ಕಂಪ್ಲೇಂಟ್ ಕೊಡ್ತಾರೆ ಅನ್ನೋದ್ರ ಮೇಲೆ ಮತ್ತೆ ಮುಂದಿನ ಪ್ರಕರಣ ದಾಖಲು ಮಾಡ್ಕೊಂಡು ತನಿಖೆಯನ್ನು ಮಾಡ್ತೀವಿ. ಯಾವುದು ವೈಯಕ್ತಿಕ ಕಾರಣ ಇದೆ ಅದನ್ನೆಲ್ಲ ನಾನು ಹೇಳಲಿಕ್ಕೆ ಇಷ್ಟಪಡಲ್ಲ. ಅವ್ರ ವೈಯಕ್ತಿಕ ಕಾರಣಗಳ ಹಿನ್ನೆಲೆಯಲ್ಲಿ ಈ ಒಂದು ಸಂಘರ್ಷ. ಹಿಂದೂಪರ ಸಂಘಟನೆ ಲವ್ ಜಿಹಾದ್ ಮಾಡ್ತಿದ್ದಾರೆ ಅಂತೇಳಿ ಹುಡುಗನ ಠಾಣೆಗೆ ಒಪ್ಪಿಸಿರುವಂಥದ್ದು, ಇವರು ಹೋಗಿ ವಾಪಸ್ ಗಲಾಟೆ ಮಾಡಿರುವಂಥದ್ದು. ಈಗ ನೋಡಿ, ಅವ್ರವ್ರ ಇಂಟರ್ಪ್ರಿಟೇಷನ್ ಅವ್ರು ಹೇಳ್ತಾರೆ. ಇಲ್ಲಿ ಭಾಳ ಸ್ಪಷ್ಟವಾಗಿ ಹುಡುಗಿ ಇಬ್ಬರು ಜೊತೆಗೆ ಓಡಾಡ್ತಿದ್ರು ಅನ್ನುವಂಥದ್ದು. ಹಂಗಾಗಿ ಹುಡುಗಿ ಕಡೆಯವರು ಈ ಒಂದು ಘಟನೆಯನ್ನು ಮಾಡಿದ್ದಾರೆ. ಆಮೇಲೆ ಹುಡುಗನ ಕಡೆ ಅಂತ ಅವರು ಹೇಳುವಂಥದ್ದು, ಹುಡುಗಿ ನಮಗೆ ಪರಿಚಯ ಎಲ್ಲ ಇದ್ದು, ಬಟ್ ಯಾಕೆ ಈ ರೀತಿ ಆಗಿದೆ ಅನ್ನೋದು ಗೊತ್ತಿಲ್ಲ ಅನ್ನೋಂಥದ್ದಷ್ಟೇ ಅವರು ಹೇಳ್ತಾರೆ. ಯಾವುದೇ ಇದ್ರೂ ಅದು ಠಾಣೆಗಳಿಗೆ ತೊಗೊಂಬಂದು ವಿಷಯವನ್ನು ಮುಗಿಸ್ಕೋಬೇಕು. ಅದು ಬಿಟ್ಟು ಮನೆಗಳ ಹತ್ರ ಹೋಗಿ, ಗುಂಪುಗಳಲ್ಲಿ ಹೋಗಿ
ಮಾಡುವಂಥದ್ದು ತಪ್ಪಾಗುತ್ತೆ. ಅದಕ್ಕೆ ಅಗತ್ಯ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗುತ್ತೆ. ಸರ್, ಇದಕ್ಕೆ ಧರ್ಮಗಳ ಬಣ್ಣ ಬೆಳೆಯಲಾಗ್ತಾ ಇದೆ ಅನ್ನೋದು ಒಂದು ಕಡೆ ಲವ್ ಜಿಹಾದ್, ಹಿಂದೂ ಮುಸ್ಲಿಂ ಈ ರೀತಿಯಾಗಿ ಹುಬ್ಬಳ್ಳಿ ಸೆನ್ಸಿಟಿವ್ ಏರಿಯಾ ಸರ್, ತಾವೇನು ಅಲ್ಲ ನೋಡಿ, ಭಾಳ ಸ್ಪಷ್ಟವಾಗಿ ಏನೇ ಅಲ್ಲಿ ಘಟನೆ ಆಗಿದೆ ಆ ಘಟನೆಗೆ ಅನುಗುಣವಾಗಿ ಕಾನೂನು ಕ್ರಮವನ್ನು ಕೈಗೊಳ್ತೇವೆ. ಅದಕ್ಕೆ ಬೇರೆ ಯಾವ್ಯಾವ್ದು ರೂಪರೇಷೆ ಕೊಡುವಂಥದ್ದು, ಬಣ್ಣ ಬೆಳೆಯುತ್ತದೆ, ಅದು ವೈಯಕ್ತಿಕವಾಗಿ ಯಾರು ಬೇಕು ಅವ್ರು ಮಾಡ್ತಾರೆ. ಬಟ್ ಈ ಥರ ಘಟನೆಗಳೇನಾದರೂ ಇದ್ದಾಗ, ಈ ಥರ ಬೆಳವಣಿಗೆಗಳಿದ್ದಂಥ ಸಂದರ್ಭದಲ್ಲಿ ನಮಗೆ ಠಾಣೆಗೆ ಬಂದು ಮಾಹಿತಿಯನ್ನು ಕೊಡಬೇಕು ಅಂತ ನಾನು ಕೇಳ್ಕೊಳ್ಳಿಕ್ಕೆ ಇಷ್ಟ. ಜಿಮ್ಗಳ ಮೇಲೆ ಆರೋಪ ಮೊನ್ನೆ ಧಾರವಾಡದಲ್ಲಿ ಕೂಡ ಲವ್ ಜಿಹಾದ್ ಕೇಂದ್ರಗಳಾಗ್ತದೆ. ಅದು ಜಿಮ್ ಮಾಲೀಕರನ್ನ ನಾವು ಈಗಾಗಲೇ ಕರೆಸಿ ಜಿಮ್ಗಳಲ್ಲಿ ಯಾವುದೇ ರೀತಿ ಏನಾದರೂ ಅನುಮಾನಾಸ್ಪದ ಚಟುವಟಿಕೆಗಳಾಗಲಿ ಅಥವಾ ಅಲ್ಲಿ ಅಪರಾಧ ಅನಿಸೋ ರೀತಿಯಲ್ಲಿ ಏನಾದರೂ ಕೃತ್ಯಗಳು ಆಗ್ತಾಯಿದೆ ಅನ್ನೋಂಗಿದ್ರೆ ನಮಗೆ ಮಾಹಿತಿಯನ್ನು ಕೊಡಿ ಅಂತ ನಾನು ಹೇಳಿದೆ. ಬೆಟ್ಟಿಂಗ್ ಸಂಬಂಧಪಟ್ಟಂಗೆ ಏನು ಇಲ್ಲ ನೋಡಿ, ಈಗ IPL ಸ್ಟಾರ್ಟ್ ಆಗಿದೆ, ಹಂಗಾಗಿ ಈಗಾಗಲೇ ನಮ್ಮವರು ಒಂದು 4-5 ಕೇಸಸ್ ಮಾಡಿದ್ದಾರೆ. ಆಮೇಲೆ ಇದಕ್ಕೆ ಪೂರ್ವಭಾವಿಯಾಗಿ ಕೂಡ ಬೇರೆ ಕ್ರಿಕೆಟ್ ಮ್ಯಾಚಸ್ಗೂ ಬೆಟ್ಟಿಂಗ್ ನಡೀತಾ ಇದ್ದಿದ್ದ ಹಿನ್ನೆಲೆಯಲ್ಲಿ ಕೆಲವು ಪ್ರಕರಣಗಳನ್ನು ದಾಖಲು ಮಾಡ್ಕೊಂಡಿದ್ದೀವಿ. ಮತ್ತು ಹಿಂದೆ ಈ ಬೆಟ್ಟಿಂಗ್ ರೀತಿಯ ಚಟುವಟಿಕೆಯಲ್ಲಿ ತೊಡಗಿಸ್ಕೊಂಡಿದ್ದಂಥವ್ರ ಮೇಲೆ ಈಗಾಗಲೇ ಸಾಕಷ್ಟು ಕ್ರಮಗಳಾಗಿದೆ. ಮುಂದೆ ಕೂಡ ಮಾಹಿತಿ ಆಧರಿಸಿ ನಾವು ರೈಡ್ ಮಾಡುವಂಥದ್ದು, ಅಗತ್ಯ ಕ್ರಮವನ್ನು ಕೈಗೊಳ್ಳುವಂಥದ್ದು ಮಾಡ್ತೀವಿ. ಗೃಹ ಇಲಾಖೆ ಹೇಳಿರುವಂಥದ್ದು ಹುಬ್ಬಳ್ಳಿಯಲ್ಲಿ ಅತಿ ಹೆಚ್ಚು ಬೆಟ್ಟಿಂಗ್, ರಾಜ್ಯದಲ್ಲಿ ಹುಬ್ಬಳ್ಳಿಯಲ್ಲಿ ಅತಿ ಹೆಚ್ಚು ಅಂತ. ಆ ರೀತಿಯ ಪ್ರಕರಣಗಳು ಯಾರು ಗೃಹ ಇಲಾಖೆ ಹೇಳಿದೆ ಅಂತ ಆ ಥರದ್ದು ಯಾವುದೂ ಮಾಹಿತಿ ಇಲ್ಲ. ಈಗ ನಾವು ಕಳೆದ ಎಲ್ಲ ವರ್ಷಗಳ ಒಂದು ಅಂಕಿಅಂಶಗಳನ್ನು ತೊಗೊಂಡು ಈಗೇನಾಗುತ್ತೆ, ನಾವು ಹೆಚ್ಚು ಪ್ರೊಆಕ್ಟಿವ್ ಆಗಿ ಅದನ್ನು ಮಟ್ಟ ಹಾಕಬೇಕು ಅನ್ನುವಂಥ ಒಂದು ಪ್ರಯತ್ನ ಮಾಡಿದಂಥ ಸಂದರ್ಭದಲ್ಲಿ ನಂಬರ್ ಆಫ್ ಕೇಸಸ್ಸು ಜಾಸ್ತಿ ಆಗುತ್ತೆ.